ಮೊದಲ ಓವರಲ್ಲಿ ಪ್ರವೀಣ್ ಮೊದಲ ಎಸೆತ ಡಾಟ್ ಬಾಲ್ ಅವಕಾಶ ಮಾಡಿಕೊಟ್ರು. ಎರಡನೇ ಎಸೆತ ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ ಇಲ್ಲಿ. ವಿನಯ್ ಮತ್ತು ಪ್ರವೀಣ ಆರಂಭಿಕ ಆಟಗಾರರಾಗಿ ಶಾಟ್ ಮಾಡುವಂತ ಪ್ರಯತ್ನವನ್ನ ವಿನಯ್ ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ, ಒಂದೋಟ ಸೇರ್ಪಡೆ ಬೈಮುಖಿನವಾಗಿ. ಮೂರನೇ ಬಾರಿಗೆ ಎಸೆದ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನ, ಸುಲಭ ಕ್ಯಾಚ್ ತನ್ಮೂಲಕ ಕವರ್ ಪಾಯಿಂಟ್ ಭಾಗದಲ್ಲಿ. ಆ ನಿಟ್ಟಿನಲ್ಲಿ ಪ್ರವೀಣ್ ವಿಕೆಟ್ ಪತನ, ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಇಲ್ಲಿ BRT ಟೈಗರ್ಸ್ ತಂಡ. ಆರಂಭಿಕ ಹಂತದಲ್ಲಿ ವಿನಯ್ ಜೊತೆಗೆ ಆರಂಭಿಕರಾಗಿ ಕೆಳಗಿಳಿದಿರ್ತಕ್ಕಂಥ ಪ್ರವೀಣ ಮೊದಲ ಓವರ್ನಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಈ ಹಂತದಲ್ಲಿ ರೋಹಿತ್ ಕಳೆದ ಪಂದ್ಯದಲ್ಲಿ ಬಿರುಸಿನ ಒಂದು ಆಟವನ್ನು ವಿನಯ್ ಜೊತೆಗೆ ಆಡಿರ್ತಕ್ಕಂಥ ಆಟಗಾರ ರೋಹಿತ್ ಇಲ್ಲಿ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ತಮ್ಮದಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡಿ ಇವತ್ತು ಪ್ರತಿ ಟೂರ್ನಮೆಂಟ್ ಅಲ್ಲೂ ಕೂಡ ಭಾಗವಹಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಈ ಭಾಗದ ಎರಡು ಪ್ರತಿಷ್ಠಿತ ತಂಡಗಳು BRT ಟೈಗರ್ಸ್ ಒಂದೆಡೆ ಆದರೆ ಮತ್ತೊಂದೆಡೆ ರಾಯಲ್ ಚಾಲೆಂಜರ್ಸ್ ಸಾಗಣೆಯ ತಂಡ ಪಂದ್ಯವನ್ನು ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಅದೃಷ್ಟದ ಒಂದು ಟಾಸ್ ಕಾರ್ಯಕ್ರಮವನ್ನು ಜಯಿಸಿ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಂತ ರಾಯಲ್ ಚಾಲೆಂಜರ್ಸ್ ತಂಡ ಮೊದಲು ಪ್ರವೀಣನನ್ನ ಪರಿಚಯಿಸಿದ್ರು. ಆ ಮೊದಲ ಓವರ್ನಲ್ಲಿ ಪ್ರವೀಣ್ ಯಶಸ್ಸನ್ನು ತಂದು ಕೊಡ್ತಾ ಇದ್ದಾರೆ. ಮತ್ತೆ ಪ್ರವೀಣ್ ಸ್ಲೋವರ್ ಆಗಿ ಎಸೆಬಲ್ಲಂತ ಪ್ರಯತ್ನ, ತನ್ಮೂಲಕ ಸ್ವೀಪ್ ಮಾಡುವಂತ ಪ್ರಯತ್ನಗಳು. ರೋಹಿತ್ ವಿಕೆಟ್ ಪತನ. ರಾಯಲ್ ಚಾಲೆಂಜರ್ಸ್ ಇಲ್ಲಿ ಸ್ಪಷ್ಟ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಕಳೆದ ಪಂದ್ಯದಲ್ಲಿ ಫಲಿತಾಂಶವನ್ನು ಗಮನಿಸಿದರೆ SS ಸ್ಪಾಟನ್ಸ್ ತಂಡ ಮೊದಲ ಪಂದ್ಯವನ್ನು ಸೋತು ಎರಡನೇ ಪಂದ್ಯವನ್ನು ಗೆಲ್ತಾ ಇದೆ. ಇಲ್ಲಿ ಮತ್ತೊಂದು ಪಂದ್ಯ ರಾಯಲ್ ಚಾಲೆಂಜರ್ಸ್ ಮೊದಲ ಪಂದ್ಯದಲ್ಲಿ ಪರಾಜಯವನ್ನು ಕಂಡಿದ್ದರೂ ಕೂಡ ಎರಡನೇ ಪಂದ್ಯದಲ್ಲಿ ಸ್ಪಷ್ಟ ಮೇಲುಗೈಯನ್ನ ಈವರೆಗೆ ಸಾಧಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು 2 ಪ್ರಮುಖ ವಿಕೆಟ್ಸ್ ಅನ್ನು ಉರುಳಿಸ್ತಾ ಇದ್ದಾರೆ ಪ್ರವೀಣ್ ರಾಯಲ್ ಚಾಲೆಂಜರ್ಸ್ ಸಾಗಣೆ. ಇನ್ನು ಕೂಡ ನೋಡಿ, ಆ ಮೊದಲ ಓವರ್ನಲ್ಲಿ ನಾವು ಬಾಲ್ ಯಾವ ರೀತಿ ಆಗಿದೆ ಅಂತ ಹೇಳ್ತೀವಿ. ವೆರಿ ಫಸ್ಟ್ ಬಾಲ್ ಡಾಟ್ ಆಗಿತ್ತು, ಎರಡನೇ ಬಾಲ್ ಸಿಂಗಲ್, ಅದಾದ್ಮೇಲೆ ಮೂರನೇ ಬಾಲ್ ಬೈಸಲ್ 1 ರನ್ ಬರುತ್ತೆ. 4 ಮತ್ತು 5 ಕ್ರಮೇಣ ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಪ್ರವೀಣ್ ಕವರ್ ಪಾಯಿಂಟ್ ಅಲ್ಲಿ ಔಟ್ ಆಗ್ತಾರೆ ಅಂಡ್ ಡೀಪ್ ಸ್ಕ್ವೇರ್ ಲಾಗಲ್ಲಿ ಸ್ವೀಪ್ ಹೊಡೆಯೋಕೆ ಹೋಗಿ ರೋಹಿತ್ ಕೂಡ ಔಟ್ ಆಗ್ತಾರೆ. ಈ ರೀತಿಯಾಗಿ 2 ವಿಕೆಟ್ಸ್ ಹೋಗುತ್ತೆ. ಇನ್ನೂ ಕೂಡ ಒಂದು ಬಾಲ್ ಬಾಕಿ ಇದೆ. ಹೊಸ ಆಟಗಾರ ಇವಾಗ ಸಂಜು ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಓವರ್ನ ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಆರಂಭಿಕ ಪವರ್ ಪ್ಲೇ ಓವರ್ ಅಂತಿಮ ಎಸೆತ ಪ್ರವೀಣ್ ಟು ಸಂಜು. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ತಾರೆ, ನೋಡಬೇಕಾಗಿದೆ. ಚೆಂಡನ್ನು ಬಹಳಷ್ಟು ನಿಧಾನಗತಿಗೆ ಎಸೆಯುವುದರ ಮುಖಾಂತರ ತಿರುವನ್ನ ಕೂಡ ನೀಡಬಲ್ಲಂತ ಒಂದು ಸಾಮರ್ಥ್ಯವುಳ್ಳ ಎಸೆತಗಾರ ಪ್ರವೀಣ. ಅಂತಿಮ ಎಸೆತದಲ್ಲಿ ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರ್ನ ಮುಕ್ತಾಯಕ್ಕೆ 3ಕ್ಕೆ 2 ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇರ್ತಕ್ಕಂಥ BRT ಟೈಗರ್ಸ್.
ಎರಡನೇ ಓವರ್ ಚಾಲ್ತಿಯಲ್ಲಿದೆ. ಸುನಿ ಎಸ್ಗಾರಿ ಭಾಗದಲ್ಲಿ ತನ್ಮೂಲಕ ಇವಾಗ ಮೊದಲ ಎಸೆತ ವೈಟ್ ಬಾಲ್, ಲಕ್ಷ್ಯಕ್ಕಿಂತ ತೀರಾ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ನಿರ್ಣಾಯಕ ಪಂದ್ಯ ಇಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಪಂದ್ಯ. ಅದ್ಯಾವ ರೀತಿಯ ಫಲಿತಾಂಶವನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರ ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಮೊದಲ ಓವರ್ ಅಲ್ಲೇ ಇಲ್ಲಿ BRT ಟೈಗರ್ಸಿನ ಪ್ರಮುಖ 2 ವಿಕೆಟ್ಸ್ ನೆಲಕ್ಕುರುಳಿಸಿದಂತ ರಾಯಲ್ ಚಾಲೆಂಜರ್ಸಿನ ಪ್ರವೀಣ, ಇವಾಗ ಸುನಿಲ್ ಅದ್ಯಾವ ರೀತಿಯ ಒಂದು ವಿಕೆಟ್ ತೆಗೆಯನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಎರಡನೇ ಬಾರಿಗೆ ಎಸೆದ ಚೆಂಡು, ಸ್ಲೋವರ್ ಎಸೆತ, ಬೌಲರ್ಗಳಿಗೆ ಒತ್ತಡವನ್ನು ಕೊಡುವಂತ ಒಂದು ತುದಿಯಿಂದ ಹಸ್ತಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸುನಿಲ್ ಗಾಳಿಯ ಲಾಭವನ್ನು ಪಡ್ಕೊಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿಕೊಂಡ್ರೆ ಖಂಡಿತವಾಗ್ಲೂ ಸ್ಕೋರ್ ಮೂವ್ ಮಾಡುವಂತ ಅವಕಾಶ BRT ಟೈಗರ್ಸ್ ಆಟಗಾರರಿಗಿದೆ. ಸ್ವಲ್ಪ ಲೆಕ್ಕಾಚಾರ ಎಡವಿದ್ರು ಕೂಡ ರಾಯಲ್ ಚಾಲೆಂಜರ್ಸ್ ಸ್ಪಷ್ಟ ಮತ್ತೆ ಮೇಲುಗೈಯನ್ನು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಮೂರನೇ ಬಾರಿಗೆ ಎಸೆದ ಚೆಂಡು, ತೀರಾ ದುರ್ಬಲ ಎಸೆತ, ತನ್ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗದಲ್ಲಿ ಸಿಕ್ಸರ್. ಆ ನಿಟ್ಟಿನಲ್ಲಿ 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಸಾಗಣೆ ತಂಡ ಇವಾಗ ಮೊದಲ ಸಿಕ್ಸರ್ ನ ಬಿಟ್ಕೊಡ್ತಾ ಇದೆ. ಸುನಿಲ್ ಮುಖ್ಯವಾಗಿ ಡೇಂಜರಸ್ ಆಟಗಾರ, ಬೆರುಸಿನ ಹೊಡೆತಗಳನ್ನು ದಾಖಲಿಸುವಂತ ಆಟಗಾರ, ಗತಕಾಲದ ಹೊಡೆತಗಳನ್ನು ದಾಖಲಿಸುವಂತ ಆಟಗಾರ ವಿನಯ್ ಸ್ಟ್ರೈಕರ್ ಭಾಗದಲ್ಲಿ ಇಲ್ಲಿ ಸಿಕ್ಸರ್ ದಾಖಲಿಸಿದ್ರು ಕೂಡ ವಿನಯ್ ವಿಕೆಟ್ ಅನ್ನು ಉರುಳಿಸಿದ್ರೆ ರಾಯಲ್ ಚಾಲೆಂಜರ್ಸ್ಗೆ ಪ್ಲಸ್ ಆಗುತ್ತೆ. ಈ ವಿಕೆಟ್ ಅನ್ನು ಉರುಳಿಸಬೇಕಾದಂತ ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಸುನಿಲ್ ಮುಂದುವರಿಸಲೇಬೇಕಾಗುತ್ತೆ. ಆರಂಭಿಕನಾಗಿ ಕಣಕ್ಕಿಳಿದುಕೊಂಡು 2 ವಿಕೆಟ್ಸ್ಗಳು ನೆಲಕ್ಕುರುಳಿರ್ತಕ್ಕಂಥ ವಿಚಾರವನ್ನು ಗಮನಿಸಿರ್ತಕ್ಕಂಥ ವಿನಯ್ ಈ ಜಿಲ್ಲೆಯಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತವರು ಆಟಗಾರ ಕೂಡ. ಪ್ರಸ್ತುತ ಸಂದರ್ಭಕ್ಕೆ 11ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ BRT ಟೈಗರ್ಸ್ ಅದ್ಯಾವ ರೀತಿಯಾಗಿ ಅಪಾಯದಿಂದ ಪಾರಾಗ್ತಾರೆ ನೋಡಬೇಕಾಗಿದೆ. ಇತ್ತ ನಡುವೆ ಲೋವರ್ ಪುಲ್ಟಾ ಸ್ವೀಪ್ ಮಾಡಿ ಆಡಬಲ್ಲಂತ ಪ್ರಯತ್ನ, ತನ್ಮೂಲಕ ಡೀಪ್ ಫೈನ್ ಲೆಗ್ ಸೀಮಾರ ಕ್ಯಾಚ್ನಲ್ಲಿ ಅಂತಿಮ ಹಂತದಲ್ಲಿ ಬೌಂಡ್ರಿ ಅಟ್ಟಾಯಿಸುವಂತ ಒಂದು ಪ್ರಯತ್ನಗಳು ಸಾಗಿದ್ರು ಕೂಡ ತನ್ಮೂಲಕ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ. ಈ 4 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 15. 15 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೂಗೊಟ್ಟುಕೊಂಡು ಆಗಮಿಸ್ತಾ ಇರತಕ್ಕಂಥವ್ರು ರಾಜಕೀಯ ಮುಖಂಡರು, ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥವ್ರು, ನಮ್ಮ ಮೈಸೂರು ವಲಯದ ಶ್ರೀಯುತ ಮಂಜಣ್ಣ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಭಗೀರಥ ಪ್ರೀಮಿಯರ್ ಲೀಗ್ ಭಗೀರಥ ಯುವ ಸೇನೆ ಸಂಸ್ಥೆ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಯುವ ಮುಖಂಡರು ಶ್ರೀಯುತ ಸರ್ವಣ್ಣನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ನಾವು ಬಹಳ ಪ್ರೀತಿಪೂರ್ವಕವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತೀರಾ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಏರಿಯಲ್ ರೂಟ್ ಮಿಡಾನ್ ಭಾಗದಲ್ಲಿ ನೋಮ್ಯಾನ್ಸ್ ಲ್ಯಾಂಡ್. ಕೇವಲ 1 ಓಟಗಳಿಗೆ ಎಷ್ಟು ಅವಕಾಶಗಳು ಬರ್ತಾ ಇದೆ. ಒಂದು ಹಂತದಲ್ಲಿ ಶೀಘ್ರಗತಿಯಲ್ಲಿ ಮುಗರಿಸುವಂತ ಎಲ್ಲ ಹಂತವನ್ನ ಕಂಡಂತ BRT ಟೈಗರ್ಸ್ ತಂಡ ಸಮಯ ಸರಿತಾ ಇದ್ದಾಗ ನಿಧಾನವಾಗಿ ರಾಯಲ್ ಚಾಲೆಂಜರ್ಸ್ ಆಟಗಾರರ ಮೇಲೆ ಸವಾರಿಯನ್ನು ಮಾಡ್ತಾ ಇದೆ. ಚಾಲ್ತಿ 2ನೇ ಓವರ್ ನಲ್ಲಿ 17ಕ್ಕೆ 2. ಇನ್ನು ಕೂಡ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮೂರು ದಿನಗಳ ಕಾಲ ವ್ಯವಸ್ಥಿತವಾಗಿ ಸೂರ್ಯನ ಕಿರಣಗಳ ಬೆಳಕಿನ ಅಡಿಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಹಂತದಲ್ಲಿ ಕಳೆದ 2-3 ತಿಂಗಳಿಂದ ಹಗಲು ಮತ್ತು ರಾತ್ರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಇರಾದನೆ ಇಟ್ಟುಕೊಂಡಂತಹ ಭಗೀರಥ ಯುವ ಸೇನೆ ಸಂಸ್ಥೆ ತದನಂತರ ದಿನ ಕಳೀತಾ ಇದ್ದ ಹಾಗೆ ವರ್ತಮಾನವನ್ನು ಗಮನಿಸಿಕೊಂಡು ಕೇವಲ ಹಗಲಿನ ಪಂದ್ಯಾಟವಾಗಿ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಾಗಿ ಸಂಯೋಜನೆ ಮಾಡಿದಂತಹ ಒಂದು ಸಂಸ್ಥೆ ಕೂಡ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಪ್ರಸ್ತುತ ಈ ಒಂದು ಸಮಯಕ್ಕೆ ನಮ್ಮ ಪ್ರೀತಿ ಕರೆ ಹೂಗೊಟ್ಟುಕೊಂಡು ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಕ್ರೀಡಾಕೂಟಕ್ಕೆ ಆಗಮಿಸಿದಂತವರು ನಮ್ಮ ಬಿಜೆಪಿ ಮುಖಂಡರು, ಮೈಸೂರು ಪರಿಸರದ ಸಮಾಜ ಸೇವಕರಾಗಿರ್ತಕ್ಕಂಥವ್ರು, ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಪ್ರೀತಿಯ ಮಂಜಣ್ಣ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಿಮಗೆ ಮತ್ತೊಮ್ಮೆ
ಮಗದೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮ ಸ್ವಾಗತವನ್ನು ಬಯಸ್ತೇವೆ. ಅವರ ಜೊತೆಗೆ ನಮ್ಮ ಪ್ರೀತಿಯ ಸಹೋದರರು ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಸರ್ವಣ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಆದರಣೀಯ ನಲ್ಮಯ ಸ್ವಾಗತ ಸುಸ್ವಾಗತ. ಅಂಕಗಳ ಭಾಗದಲ್ಲಿ ರಾಯಲ್ ಚಾಲೆಂಜರ್ಸ್ ಸಾಗರ ಮತ್ತು BRT ಟೈಗರ್ಸ್ ಸ್ಪರ್ಧಾಂಕದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಈ ಪಂದ್ಯವನ್ನು ಗೆಲ್ಲಲೇಬೇಕಾದಂತ ರಾಯಲ್ ಚಾಲೆಂಜರ್ಸ್ ತಂಡ ಇಲ್ಲಿ 2 ಓವರ್ಗಳಿಗೆ 18 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಮೂರನೇ ಓವರ್ ಮೊದಲ ಎಸೆತ ತನ್ಮೂಲಕ ಮೈ ಗುಡ್ನೆಸ್ ವಾಟ್ ಅ ಮ್ಯಾಗ್ನಿಫಿಸೆಂಟ್ ಶಾಟ್ ಔಟ್ ಆಫ್ ದಿ ಪಾರ್ಕ್. ಬಿಗ್ ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಮುಖ್ಯವಾಗಿ ತಂಡದ ಮೊತ್ತ 24. ಕ್ಕೆ 2ನೇ ವಿಕೆಟ್ಸ್ ಅನ್ನ ಕಳ್ಕೊಡ್ತಾ ಇರ್ತಕ್ಕಂಥ BRT ಟೈಗರ್ಸ್ ತಂಡ. ವಿನಯ್ ಇರುವಷ್ಟು ಕಾಲ ಅದು BRT ಟೈಗರ್ಸ್ಗೆ ಪ್ಲಸ್ ಪಾಯಿಂಟ್, ಆಶಾದಾಯಕ ಅಂಶ. ಅದೇ ವಿನಯ್ ವಿಕೆಟ್ಸ್ ಅನ್ನು ಉರುಳಿಸಿದ್ರೆ ರಾಯಲ್ ಚಾಲೆಂಜರ್ಸ್ ಸಾಗರ ತಂಡಕ್ಕೆ ಪ್ಲಸ್ ಪಾಯಿಂಟ್ ಕೂಡ. ವಿನಯ್ ಇರುವಷ್ಟು ಕಾಲ ಎದುರಾಳಿ ತಂಡಕ್ಕೆ ತಲೆ ಮೇಲೆ ವಿಚಾರ. ರಾಯಲ್ ಚಾಲೆಂಜರ್ಸ್ ಆಟಗಾರ ಶಿರದ ಮೇಲ್ಭಾಗದಲ್ಲಿ ಇವಾಗ ಅಪಾಯದ ಕರ್ರಿ ಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಇದು ಡೂ ಆರ್ ಡೈ ಪಂದ್ಯ, ಗೆಲ್ಲಲೇಬೇಕಾದಂತ ಪಂದ್ಯ ಕೂಡ. ಮತ್ತೆ ವಿಷವು ಟು ವಿನಯ್. ಎರಡನೇ ಬಾರಿಗೆ ಎಸೆದ ಚೆಂಡು ತನ್ಮೂಲಕ ಶಫಲ್ ಆಗಿ ಹಾಡಬಲ್ಲಂತ ಪ್ರಯತ್ನ. ಅಂತಿಮ ಹಂತದಲ್ಲಿ ಬ್ಯಾಕ್ಫುಟ್ ಮುಖೇನವಾಗಿ ಕವರ್ಸ್ ಭಾಗದಲ್ಲಿ ಪಂಚ್ ಮಾಡುವಂತ ಪ್ರಯತ್ನವನ್ನ ವಿನಯ್ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕ ನಡೀತಾ ಇಲ್ಲ. ಡಾಟರ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈತ ನಡುವೆ ತನ್ಮೂಲಕ ಕ್ಲಾಸಿಕ್ ಶಾಟ್ ಬಾರಿ ಏರಿಯಲ್ ಡ್ರೋಟ್ ರಾಕೆಟ್ ಲಾಂಚ್ ಮಾಡ್ತಾ ಇದ್ದಾರೆ ಡೀಪ್ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಆಚೆ ಬದಿಯಲ್ಲಿ. ತನ್ಮೂಲಕ ವಿನಯ್ ದಾಂಡುವಿನ ಮುಖಾಂತರವಾಗಿ ಚುಂಬಿದಂತ ಸೆಕೆಂಡ್ ಸಿಕ್ಸರ್ ಈ ಓವರ್ ನಲ್ಲಿ. ತಂಡದ ಮೊತ್ತ 30. ಹೋರಾಟಕಾರಿ ಮೊತ್ತ ದಾನ್ಗುಡಿಯ ನಡೀತಾ ಇದ್ದಾರೆ BRT ಟೈಗರ್ಸ್. ಆರಂಭಿಕ ಹಂತದಲ್ಲಿ ಪ್ರವೀಣ, ತದನಂತರ ರೋಹಿತ್, ಈ ರೀತಿಯಾಗಿ ಪ್ರಮುಖ 2 ಆಟಗಾರರ ವಿಕೆಟ್ಸ್ ಎಲ್ಲ ಕಳ್ಕೊಂಡಂತ BRT ಟೈಗರ್ಸ್ ತಂಡ ಇಲ್ಲಿ ನಿಧಾನವಾಗಿ ಹೋರಾಟಕಾರಿ ಮೊತ್ತದ ದಾಪುಗಳನ್ನು ಇಡ್ತಾ ಇದ್ದಾರೆ. ಈತ ನಡುವೆ ಮತ್ತೊಂದು ತೀರಾ ದುರ್ಬಲ ಎಸೆತ, ಗಾಳಿಯ ಭರ್ಪೂರ್ ಲಾಭನ ಪಡಿತಾ ಇದೆ. ಮತ್ತೊಂದು ಸಿಕ್ಸರ್. ಇಡೀ ಪಂದ್ಯದ ಚಿತ್ರಣವನ್ನು ಬದಲಿಸಿದ ವಿನಯ್. ನಿನ್ನೆ FCCಯಲ್ಲಿ ಇದೇ ವಿನಯ್ ಅವರ ಸಹೋದರರ ಆಟ ಕೈ ಹಿಡಿದಿತ್ತು. ಇವತ್ತು ವಿನಯ್ ಆಟ ತಂಡಕ್ಕೆ ಕೈ ಹಿಡಿತಾ ಇದೆ. ತನ್ನ ಮೊದಲ ಪಂದ್ಯಲ್ಲೂ ಕೂಡ ಇವತ್ತು ಸರ್ವಾಂಗೀಣ ಪ್ರದರ್ಶನ ನೀಡಿದಂತ ವಿನಯ್ 2ನೇ ಪಂದ್ಯಲ್ಲೂ ಕೂಡ ನೈಜ ಪ್ರದರ್ಶನಕ್ಕೆ ಮರಳುತ್ತಾ ಇದ್ದಾರೆ. 9 ಎಸೆತ 30 ವೈಯಕ್ತಿಕ ಓಟ. ಮತ್ತೆ ಸ್ಲೋವರ್ ಆಗಿ ಬೀಳ್ತಾ ಇದೆ. ಮತ್ತೆ ತೀರಾ ಶಫಲ್ ಆಗಿ ಆಡಬಲ್ಲಂತ ಪ್ರಯತ್ನವನ್ನು ವಿನಯ್ ಕಂಡುಕೊಂಡ್ರು. ಕೌಕಾರ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 37. ಚಾಲ್ತಿಯ 3ನೇ ಓವರ್ ಅಲ್ಲಿ ಇನ್ನೂ ಕೂಡ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಈವರೆಗೆ ಈ ಓವರ್ ನಲ್ಲಿ 3 ಸಿಕ್ಸರ್ಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಒಟ್ಟಾರೆ 4 ಸಿಕ್ಸ್. ವಿನಯ್ ಇನ್ನಿಂಗ್ಸ್ ನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಪ್ರಸ್ತುತ 3 ಓವರ್ಗಳ ಮುಕ್ತಾಯಕ್ಕೆ 37ಕ್ಕೆ 2 ವಿಕೆಟ್ಗಳನ್ನು ಕಳ್ಕೊಂಡಂತ BRT ಟೈಗರ್ಸ್. ಇನ್ನುಳಿದ 12 ಎಸೆತ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅದೇ ಸೋಟವನ್ನು ದಾಖಲಿಸಿ ನೋಡಬೇಕಾಗಿದೆ. ಚಾಮರಾಜನಗರ ಜಿಲ್ಲೆಯ ಹೃದಯ ಭಾಗವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ 2026 ಸೀಸನ್ 4 ನೇರ ಪ್ರಸಾರ ಮುಖ್ಯವಾಗಿ ಸಾಂಗವಾಗಿ ಸರಾಗವಾಗಿ ಅತಿ ಶ್ರೀಮಂತಿಕೆಯ ಪಂದ್ಯಾಟವಾಗಿ ಸಾಗ್ತಾ ಇದೆ. ಕಳೆದ 3 ಆವೃತ್ತಿಯಲ್ಲಿ ಕ್ರಿಕೆಟ್ ಹಬ್ಬವನ್ನು ವಿಜೃಂಭಣೆಯನ್ನು ಮುಗಿಸಿದಂತ ಒಂದು ಸಂಸ್ಥೆ 4ನೇ ಆವೃತ್ತಿಗೆ ಮತ್ತೊಂದಷ್ಟು ದಾಖಲೆ ಪಂದ್ಯಾಕೂಟವಾಗಿ ವಿಜಯಿ ತಂಡಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದೆ. 37 ಈ ಪಂದ್ಯಾಕೂಟಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಸಂಸ್ಥೆ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದಾವೆ.
4ನೇ ಓವರ್ನಲ್ಲಿ ಪ್ರದೀಪ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಡಾಟ್ ಬಾಲ್. ಅಂತಿಮ 2 ಓವರ್ಗಳಲ್ಲಿ ಕನಿಷ್ಠ ಪಕ್ಷ ಡಾಟ್ ಬಾಲ್ ಗಡೆಗೆ ರಾಯಲ್ ಚಾಲೆಂಜರ್ಸ್ ಆಟಗಾರ ಗಮನವನ್ನು ಕೊಡಲೇಬೇಕಾಗತ್ತೆ. ಒಂದು ವೇಳೆ ವಿಕೆಟ್ ಅನ್ನು ಉರುಳಿಸದೇ ಇದ್ರೂ ಕೂಡ ಸಾಧ್ಯವಾದಷ್ಟು ಚೆಂಡನ್ನು ದಾಟಿಗಳಿಂದ ದೂರ ಇಡುವಂತ ಪ್ರಯತ್ನದ ಜೊತೆಗೆ ಡಾಟ್ ಬಾಲ್ ಆಗಿ ಪರಿವರ್ತನೆ ಕಂಡ್ರೆ ಖಂಡಿತವಾಗ್ಲೂ ಅದು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಪ್ಲಸ್ ಆಗುತ್ತೆ. ಇದರ ನಡುವೆ ತನ್ಮೂಲಕ ನೆಗೆತವನ್ನು ಕಂಡುಕೊಳ್ತಾ ಇದ್ದ ಪುಲ್ ಮಾಡುವಂತ ಪ್ರಯತ್ನ, ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಅವಕಾಶಗಳಿತ್ತು. ವಿನಯ್ಗೆ ಜೀವದಾನ. 1+1 2 ಓಟದ ಸೇರ್ಪಡೆ. ಇದರಲ್ಲಿ ತಂಡಕ್ಕೆ ಈವರೆಗೆ ಸಮಸ್ಯೆಯನ್ನು ಇಳಿಸಿದಂತ ಆಟಗಾರ, ಇದರಲ್ಲಿ ಬೌಲರ್ಗಳಿಗೆ ಮೂಗುದಾರವನ್ನು ತೊಡಿಸಿದಂತ ಆಟಗಾರ ವಿನಯ್ ಈ ಓವರ್ನಲ್ಲಿ ಔಟ್ ಆಗುವಂತ ಎಲ್ಲ ಅವಕಾಶವನ್ನು ಸೃಷ್ಟಿಸಿದಂತ ಪ್ರದೀಪ ಸದ್ಯ ಆ ಸುಲಭದ ಒಂದು ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಮಿಡ್ ವಿಕೆಟ್ ಏರಿಯಾದಲ್ಲಿ. ತಂಡದ ಮೊತ್ತ 39. ಮತ್ತೆ ಪ್ರದೀಪ್ ಟು ವಿನಯ್. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ನಾವು ಕಂಡ ಹಾಗೆ ಬಹಳಷ್ಟು ಟೆನ್ನಿಸ್ ಕ್ರೀಡಾ ವಿದ್ಯಮಾನದಲ್ಲಿ ಇವತ್ತು ಆರಂಭಿಕ ಹಂತದಿಂದ ಆಟಗಾರರಿಂದ ಹಿಡಿದು ಪ್ರತಿಯೊಬ್ಬ ಆಟಗಾರರು ಕೂಡ ಇವತ್ತು ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಪ್ರಯತ್ನ ರಿವರ್ಸ್ ಶಾಟ್ ಮತ್ತು ಸ್ವಿಚ್ ಇಟ್. ಇಲ್ಲಿ ಕೆಲವು ತಂಡದ ಆಟಗಾರರು ಈ ರೀತಿಯ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಕೆಲವು ಆಟಗಾರರು ಯಶಸ್ಸನ್ನು ಕಂಡುಕೊಂಡ್ರೆ ಇನ್ನು ಕೆಲವು ಆಟಗಾರರು ವಿಫಲತೆಯನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ, ತನ್ಮೂಲಕ ಮತ್ತೆ ಡಾಟರ್ ಡೆಲಿವರಿಯ ಒಂದು ಸೇರ್ಪಡೆ ಕಂಡುಕೊಳ್ತಾ ಇದೆ. ಇದಾದ ನಂತರದ ಮುಂದಿನ ಪಂದ್ಯ ಅದೃಷ್ಟದ ಟಾಸ್ ಕಾರ್ಯಕ್ರಮಕ್ಕಾಗಿ ನವಚೇತನ ಕ್ರೀಡರ್ಸ್ ಮತ್ತು MH ಕಿಂಗ್ಸ್ ಎರಡೂ ತಂಡದ ನಾಯಕರು ಬರಬೇಕು. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ, ತನ್ಮೂಲಕ ಕೌಕರ್ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ, 4 ಓಟದ ಸೇರ್ಪಡೆ. ಜೀವದಾನದ ಮೇಲೆ ಜೀವದಾನ ವಿನಯ್ ಅವರಿಗೆ ಲಭಿಸ್ತಾ ಇದೆ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 43, ವಿನಯ್ ವೈಯಕ್ತಿಕ ಮೊತ್ತ 37, 4 ಸಿಕ್ಸ್ ಮತ್ತು 2 ಬೌಂಡರಿಗಳು ವಿನಯ್ ಅವರ ಇನ್ನಿಂಗ್ಸ್ ನಲ್ಲಿ ಇವರಿಗೆ ದಾಖಲಾತಿಯನ್ನು ಕಂಡುಕೊಂಡಿದೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ವಿನಯ್ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ಸಪೋರ್ಟ್ ಮಾಡಿಕೊಂಡು ದಾಖಲಿಸಿದ್ರು. ಅಂತಿಮ ಹಂತದಲ್ಲಿ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 45. 4 ಓವರ್ಗಳ ಮುಕ್ತಾಯಕ್ಕೆ ದಿನದ ಮುಂದಿನ ಪಂದ್ಯ MH ಕಿಂಗ್ಸ್ ಮತ್ತು ನವಚೇತನ ಕ್ರೀಡರ್ಸ್ ಪಂದ್ಯವನ್ನು ಆಡುತ್ತಾರೆ. ಈ ಪಂದ್ಯ ಕೂಡ ಟಾಸ್ ಕಾರ್ಯಕ್ರಮವನ್ನು ನಮ್ಮ ಅತಿಥಿ ಗಣ್ಯರಾಗಿ ಆಗಮಿಸಿದಂತವರು ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಮಂಜಣ್ಣನವರು, ಬಿಜೆಪಿ ಮುಖಂಡರು, ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು, ಅವ್ರ ಜೊತೆಗೆ ನಮ್ಮ ಪ್ರೀತಿಯ ಸರ್ವಣ್ ಸರ್ ಇರುವರು ಕೂಡ ವೇದಿಕೆಯಲ್ಲಿದ್ದಾರೆ. ಇರುವರು ಕೂಡ ಜಂಟಿಯಾಗಿ ಒಂದು ಟಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕನ್ನೋದು ಕೇಳಿಕೊಳ್ತೇವೆ ನಾವು. ಇವತ್ತು ಈ ಭಾಗದಲ್ಲಿ ಸಾಗುವಂತ ಭಗೀರಥ ಪ್ರೀಮಿಯರ್ ಲೀಗ್ಗೆ ಬಹಳಷ್ಟು ಮಂದಿ ನಮ್ಮ ಬಿಜೆಪಿಯ ಮುಖಂಡರುಗಳು ಕಾರ್ಯಕ್ರಮಕ್ಕೆ ನಿರಂತರವಾಗಿ ಪ್ರೋತ್ಸಾಹ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ಒಂದು ರೀತಿಯಾಗಿ ಮೈಲಿಗಲನ್ನು ಸೃಷ್ಟಿಸ್ತಾ ಹೋಗ್ತಾ ಇರುವಂತದ್ದು ಭಗೀರಥ ಯುವ ಸೇನೆ ಸಂಸ್ಥೆ. ಈ ಸಂಸ್ಥೆಗೆ ನಿರಂತರವಾಗಿ ಬೆನ್ನೆಲುಬಾಗಿ ನಿಂತ ಎಲ್ಲ ನಮ್ಮ ಪ್ರೋತ್ಸಾಹಕರಿಗೆ ನಾವು ಅಭಿನಂದನೆಯನ್ನು ಕೂಡ ಸಮರ್ಪಿಸಿಕೊಳ್ತಾ ಇದ್ದೇವೆ. ಅಂತಿಮ ಓವರ್ನ ಮೊದಲ ಎಸೆತ, 1 ಓಟದ ಸೇರ್ಪಡೆ. ತನ್ನ ಮೊತ್ತ 46. ಟ್ರಂಪ್ ಕಾರ್ಡ್ ಬೌಲರ್ ಸುನಿ ಎಸ್ಗಾರಿ ಭಾಗದಲ್ಲಿ, ಸ್ಟ್ರೈಕರ್ ಭಾಗದಲ್ಲಿ ಇತ್ತ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್ ವಿನಯ್. ಹುದರಿ ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನ, ತನ್ಮೂಲಕ ಬೆಸ್ಟ್ ವರ್ಸಸ್ ಬೆಸ್ಟ್ ಕಾಂಪಿಟೇಷನ್. ಇಲ್ಲಿ ವಿನಯ್ ವಿಕೆಟ್ ಪತನ, ತನ್ಮೂಲಕ ಸುನಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ.
ಆರಂಭಿಕ ಓವರ್ ನಲ್ಲಿ 15 ಓಟವನ್ನು ನೀಡಿದ್ರು ಕೂಡ ಈ ಓವರ್ ನಲ್ಲಿ ಮೊದಲ ಚೆಂಡಿನಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಸೆಟ್ ಬ್ಯಾಟ್ಸ್ಮನ್, ಡೇಂಜರಸ್ ಬ್ಯಾಟ್ಸ್ಮನ್ ವಿನಯ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಕೈ ಜಾರಿ ಹೋಗುವಂತ ಪಂದ್ಯವನ್ನು ಇವರಿಗೆ ಉಳಿಸಿದಂತಹ ಆಟಗಾರ ವಿನಯ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ನವಚೇತನ ಕ್ರೀಡಾ ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ. ಬ್ಯಾಟಿಂಗ್ ಪ್ರಕ್ರಿಯೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅಂಕಗಳ ಭಾಗದಲ್ಲಿ ಕಿರಣ್ ರಾಯ್ ಹೊಸ ಆಟಗಾರರ ಎಂಟ್ರಿ ಆಗ್ತಾ ಇದೆ. ವಿನಯ್ ರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬಬಲ್ಲಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಆಟಗಾರ. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ, ತನ್ಮೂಲಕ ನೇರ ವಿಕೆಟ್ ಕೀಪರ್ ಹಿಂಭಾಗದಲ್ಲಿ, ತನ್ಮೂಲಕ ಬೌಂಡ್ರಿ. 4 ಓಟದ ಸೇರ್ಪಡೆ. ಈ ಬೌಂಡ್ರಿ ಸಮೇತವಾಗಿ 50 ಓಟವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ BRT ಟೈಗರ್ಸ್. ಒಂದು ಹಂತದಲ್ಲಿ 25 ಓಟವನ್ನು ಕೂಡ ದಾಖಲಿಸುವಂತ ಪರಿಸ್ಥಿತಿಯ ಕೃಷಿಕರವಾಗಿ ಕಂಡಂತ BRT ಟೈಗರ್ಸ್ ವಿನಯ್ ರವರ ಅಮೋಘವಾಗಿರ್ತಕ್ಕಂಥ ಇನ್ನಿಂಗ್ಸ್ ನಿಂದ ಇಲ್ಲಿ 50 ತಲುಪ್ತಾ ಇದೆ. ಕೊನೆಯ ಓವರ್ ಅಲ್ಲಿ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಕಿರಣ್ ರಾಯ್ ಎದುರಿಸಿದ ಮೊದಲ ಚೆಂಡಿಗೆ ಒಂದು ಬೌಂಡ್ರಿಯನ್ನು ದಾಖಲಿಸಿದ ಆಟಗಾರರು ಇನ್ನುಳಿದ ಎಸೆತಗಳ ಮುಂದೆ ಅದಷ್ಟು ಓಟವನ್ನು ಕಲೆ ಹಾಕ್ತಾರೆ, ನೋಡಬೇಕಾಗಿದೆ. ಈ ನಡುವೆ ಮತ್ತೊಂದು ಭರ್ಜರಿ ಹೊಡೆತ. ಓ ಮೈ ಗುಡ್ನೆಸ್, ಶಾಟ್ ಆಫ್ ದಿ ಡೇ, ಪರ್ಫೆಕ್ಟ್ ಶಾಟ್ ಈ ಬಾರಿ. ರಾಯ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದಂತ ಮತ್ತೊಂದು ಭರ್ಜರಿ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ 56. ಈವರೆಗೆ ವಿನಯ್ ಆರ್ಭಟವನ್ನ ಕಂಡಂತಹ ಅಂಕಣ ಇವಾಗ ಅಂತಿಮ ಓವರ್ನ ಕೆಲವು ಎಸೆತಗಳಲ್ಲಿ ಕಿರಣ್ ರಾಯ್ ಆರ್ಭಟವನ್ನ ಕಂಡುಕೊಳ್ತಾ ಇದೆ. 4.4 ಓವರ್ಗಳ ಮುಕ್ತಾಯಕ್ಕೆ 56ಕ್ಕೆ 3. ಇನ್ನು 2 ಎಸೆತ ಬಾಕಿ ಉಳಿತಾ ಇದೆ. ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. 5ನೇ ಚೆಂಡಿನಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಸುನಿ, ಲಕ ಚುಕ್ತ ಮಾಡಿದಂತ ಸುನಿ. ಇಲ್ಲಿ ಕಿರಣ್ ರಾಯ್ ಇನ್ನಿಂಗ್ಸ್ ಮುಕ್ತಾಯ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 1 ಎಸೆತ ಬಾಕಿ ಉಳಿತಾ ಇದೆ. ಈ ಹಂತದಲ್ಲಿ ಲಿಂಗರಾಜು ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಮತ್ತೊರು ಹೊಸ ಆಟಗಾರ. ಚಾಮರಾಜನಗರ ಕ್ರಿಕೆಟ್ ಇತಿಹಾಸದಲ್ಲಿ ಅದೆಷ್ಟೋ ಕಾರ್ಯಕ್ರಮಗಳು ಸಾಗಿದಂತ ಒಂದು ಜಿಲ್ಲಾ ಕ್ರೀಡಾಂಗಣ, ಹೃದಯ ಭಾಗ ಅಂಬೇಡ್ಕರ್ ಕ್ರೀಡಾಂಗಣಗಳ ಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4 ಅನ್ನುವಂಥ ರೂಪದಲ್ಲಿ ಸಾಗ್ತಾ ಇದೆ. 3 ದಿನದ ಕ್ರಿಕೆಟ್ ಹಬ್ಬ, 2ನೇ ದಿನ ಮಧ್ಯಾಹ್ನ ಮಟ್ಟ ಸುಡು ಬಿಸಿಲಲ್ಲಿ ಕಾರ್ಯಕ್ರಮ ಸಾಗ್ತಾ ಇದೆ. ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕೆ BRT ಟೈಗರ್ಸ್ ತಂಡ 57 ಓಟವನ್ನು ದಾಖಲಿಸ್ತಾ ಇದ್ದಾರೆ. 58ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಸಾಗಡೆ ತಂಡ ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಇದಾದ ನಂತರದ ಮತ್ತೊಂದು ಪಂದ್ಯ, ಅದು ಕೂಡ ನಿರ್ಣಾಯಕ ಪಂದ್ಯವಾಗಿರುತ್ತೆ. MH ಕಿಂಗ್ಸ್ ಮತ್ತು ನವಚೇತನ ಕಿಡಸ್ ಪಂದ್ಯವನ್ನು ಆಡುತ್ತೆ. ಅದೃಷ್ಟದ ಟಾಸ್ ಕಾರ್ಯಕ್ರಮವನ್ನು ಜಯಿಸಿ ಅಂತ ನವಚೇತನ ಕಿಡಸ್ ತಂಡ ಮೊದಲು ಬ್ಯಾಟಿಂಗ್ ಪ್ರಕ್ರಿಯೆ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ MH ಕಿಂಗ್ಸ್ ಕ್ಷೇತ್ರ ರಕ್ಷಣೆ ಮಾಡೋದಕ್ಕೆ ರೆಡಿ ಇರಬೇಕು ಕೇಳಿಕೊಳ್ತಾ ಇದ್ದಾವೆ. ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ದಾಖಲೆ ಮಾಡಿದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಭಗೀರಥ ಯುವ ಸೇನೆ ಸಂಸ್ಥೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ರಾಜೇಂದ್ರ ಇವರ ಘನಾಧ್ಯಕ್ಷತೆಯಲ್ಲಿ ರಘು ಮತ್ತು ಆನಂದ್, ಭಗೀರಥ, ಪುನೀತ್, ಮಾದಿ, ಮದನ್, ಅಪ್ಪು, ಸೂರಿ, ಅಜಯ್, ಬುಲ್ಲಾ, ಸಕೀಲ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ, ಪ್ರಾಯೋಜಕತ್ವದಲ್ಲಿ, ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮ ಸಾಗಿ ಹೋಗ್ತಾ ಇದೆ. 3 ದಿನಗಳ ಕಾಲ ಹಗಲು ಮತ್ತು ರಾತ್ರಿಯ ಕಾರ್ಯಕ್ರಮವಾಗಿ ಮೊದಲು
ಒಂದಷ್ಟು ಆಯೋಜನೆ ಮಾಡುವಂತ ಪ್ರಯತ್ನವನ್ನು ಪಟ್ಟರು ಕೂಡ ಕೆಲವೊಂದು ಕಾರಣಾಂತರಗಳಿಂದ ಈ ಕಾರ್ಯಕ್ರಮವನ್ನು ಕೇವಲ ಹಗಲಿನ ಪಂದ್ಯಾಟವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಖಂಡಿತ ಮುಂಬರುವ ದಿನಗಳಲ್ಲಿ ಇದೇ ಆಯೋಜಕರ ಸಂಯೋಜನೆಯಲ್ಲಿ, ಭಗೀರಥ ಯುವ ಸೇನೆಯ ಸಂಯೋಜನೆಯಲ್ಲಿ ಹಗಲು ರಾತ್ರಿ ಕಾರ್ಯಕ್ರಮ ಇದೇ ರಾಜೇಂದ್ರ ಇವರ ಒಂದು ಘನಾಧ್ಯಕ್ಷತೆಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಮುಂದಿನ ದಿನದಲ್ಲಿ ಸಾಗುತ್ತೆ ಕೂಡ. ಆದರೆ ಆಟಗಾರರು ಮಾಡಬೇಕಾದಂತ ವಿಚಾರ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಬರುವಂತದ್ದು ಅಂಡ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಕ್ರೀಡಾಕೂಟ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಬ್ಬರನ್ನ ಕೂಡ ಒಂದೇ ವೇದಿಕೆಯಲ್ಲಿ ಕೂಡಿಸುವಂತ ಕಾರ್ಯಕ್ರಮ. ಇಡೀ ಜಿಲ್ಲೆಯ ಆಟಗಾರ ಇವತ್ತು ಒಂದು ಕ್ರೀಡಾಂಗಣವನ್ನು ಕಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅಂತ ಒಂದು ಅದ್ದೂರಿಯ ಕಾರ್ಯಕ್ರಮ, ಸಣ್ಣ ಕಪ್ಪು ಚುಕ್ಕೆ ಬಂದರೂ ಕೂಡ ಇಡೀ ಭಗೀರಥ ಸಮುದಾಯಕ್ಕೆ ಇವತ್ತು ಒಂದು ಕಪ್ಪು ಚುಕ್ಕೆ ಬರುವಂತ ಕಾರ್ಯಕ್ರಮ ಆಗುತ್ತೆ. ಅದ್ಯಾವುದು ಕೂಡ ಆಗದಿರಬಾರ್ದು. ಆ ರೀತಿಯಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ, ಪ್ರತಿಯೊಂದು ವಿಚಾರವನ್ನು ಕೂಡ ಚಾಚು ತಪ್ಪದೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆ ಮಾಡಿದಂತ ಆಯೋಜಕರಿಗೆ ಆಟಗಾರರು ಸಪೋರ್ಟ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಟಗಾರರು ಸೇರಿಕೊಂಡು ಚಂದಗಾಣಿಸಿಕೊಟ್ರೆ 100% ಮುಂದಿನ ದಿನಗಳಲ್ಲಿ ಹಗಲು ರಾತ್ರಿಯ ಕಾರ್ಯಕ್ರಮವಾಗುತ್ತೆ. ಇಲ್ಲಿ ಸಪೋರ್ಟ್ ಮಾಡಿದಂತ ತಂಡಗಳಿಗೆ ಮಾತ್ರ ಅಲ್ಲಿ ಮೊದಲ ಆದ್ಯತೆ ಕೊಡ್ತಾರೆ. ಇಲ್ಲದೆ ಇದ್ರೆ ಅನುಚಿತ ವರ್ತನೆ ತೋರುವಂತ ತಂಡಗಳಿಗೆ, ಸಮಯಕ್ಕೆ ಸರಿಯಾಗಿ ಸ್ಪಂದಿಸದೇ ಇರತಕ್ಕಂಥ ತಂಡಗಳಿಗೆ ಆ ಟೂರ್ನಿಮೆಂಟ್ ಅಲ್ಲಿ ಆಡುವಂತ ಅವಕಾಶ ಆರ್ಗನೈಸರ್ ಕೊಡೋದಿಲ್ಲ. ಇದನ್ನ ಕೂಡ ವಿಶೇಷ ಸೂಚನೆಯಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿ ತಂಡದ ಆಟಗಾರರು ತೆಗೆದುಕೊಳ್ಬೇಕಾಗತ್ತೆ. ಐವತ್ತ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಇಲ್ಲಿ ಆರಂಭಿಕ ಆಟಗಾರರಾಗಿ ಸುನಿಲ್ ಮತ್ತು ಮಹೇಶ್ ಅಂಕಣ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರಲ್ಲಿ ವಿನಯನವರನ್ನ ಪರಿಚಯಿಸುವ ಪ್ರಯತ್ನವನ್ನು BRT ಟೈಗರ್ಸ್ ಆಟಗಾರರು ಮಾಡ್ತಾ ಇದ್ದಾರೆ. ಕಾದ್ ನೋಡಬೇಕಾಗಿದೆ. ಪವರ್ ಪ್ಲೇ ಓವರ್ ಅದ್ಯಾವ ರೀತಿಯಾಗಿ ಸದುಪಯೋಗವನ್ನು ಪಡ್ಕೊಳ್ತಾರೆ ಸುನಿಲ್ ಮತ್ತು ಮಹೇಶ್ ಅನ್ನೋದಾಗಿ. ಲೆಫ್ಟಿ ರೈಟಿ ಕಾಂಬಿನೇಷನ್, ಎಡಗೈ ಮತ್ತು ಬಲಗೈ ಕಾಂಬಿನೇಷನ್ ಆರಂಭಿಕ ಹಂತದಲ್ಲಿ ಕಣಕ್ಕಿಳಿಸ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಹೆಗಡೆಯ ತಂಡ ಅದ್ಯಾವ ರೀತಿಯಾಗಿ ಒಂದು ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಮತ್ತೆ ವಿನಯ್ ಈ ಬಾರಿಸದ ಚೆಂಡು ತನ್ನ ಮೂಲಕ ಕಟ್ ಬ್ಯಾನ್ ಪಡ್ಕೊಳ್ಳೋ ಅವಕಾಶಗಳಿತ್ತು. ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ. ಸ್ಲಿಪ್ ಕೂಡ ಕೈ ಚೆಲ್ತಾ ಇದೆ. ತನ್ನ ಮೂಲಕ ಬೌಂಡ್ರಿ ಸೇರ್ಪಡೆ. ಎರಡನೇ ಸೆಷನ್ ಮೊದಲ ಎಸೆತ ಡಾಟ್ ಬಾಲ್ ಆಗಿತ್ತು. ಎರಡನೇ ಎಸೆತ ಬೌಂಡರಿ ಅವಕಾಶವನ್ನು ಮಾಡಿಕೊಟ್ರು ತಂಡದ ಮೊತ್ತ 4. ರಾಯಲ್ ಚಾಲೆಂಜರ್ಸ್ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೌಂಡ್ರಿಯ ಸೇರ್ಪಡೆ ಆಗ್ತಾ ಇದೆ. ಈ ಬೌಂಡ್ರಿ ಸಮೇತವಾಗಿ ತಂಡ ಮತ್ತೆ 8ಕ್ಕೆ ತಲುಪ್ತಾ ಇದೆ.
ಇವತ್ತಿನ ದಿನ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರಿಂದ ಹಿಡಿದು ಕ್ರೀಡಾ ಪ್ರೇಕ್ಷಕರಿಗೆ ಪ್ರತಿಯೊಬ್ಬರಿಗೆ ಕೂಡ ಮಧ್ಯಾಹ್ನದ ಶುಚಿರುಚಿಯಾದಂತಹ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತವರು ಅನ್ನದಾತರಾಗಿರ್ತಕ್ಕಂಥವ್ರು ನಮ್ಮ ಉಪಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸ್ವಾಮಿ ಅಣ್ಣನವರು ಹಾಗೂ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ಚಾಮರಾಜನಗರ ಪರಿಸರದ ಆನಂದ್ ಲಂಬು, ಈ ಇಬ್ಬರಿಗೂ ಕೂಡ ನಾವು ನಮ್ಮ ಸಂಸ್ಥೆ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಕ್ರೀಡಾ ಪ್ರೇಕ್ಷಕರಿಂದ ಕ್ರೀಡಾಪಟುಗಳವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅನ್ನದಾತರಾಗಿದ್ದಂಥ ಸ್ವಾಮಿ ಅಣ್ಣ ಮತ್ತು ಆನಂದಣ್ಣವರಿಗೆ ಮತ್ತೊಮ್ಮೆ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದಾವೆ. ಮೊದಲ ಓವರ್ ಮುಕ್ತಾಯಕ್ಕೆ 9ಕ್ಕೆ ನೋಲಾಸ್. ಇನ್ನು ಉಳಿದ 24 ಎಸೆತ 49 ಓಟದ ಅವಶ್ಯಕತೆ ಇದೆ. 24ಕ್ಕೆ 49. ಇನ್ನೂ ಕೂಡ ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ಗೆಲ್ಲುವಂತ ಅವಕಾಶ ಇದೆ. ಟಾರ್ಗೆಟ್ ಸಂಖ್ಯೆ ಬಿಗ ಆಗಿದ್ರು ಕೂಡ ಓವರ್ ಒಂದಲ್ಲಿ 1ರಿಂದ 2 ಸಿಕ್ಸರ್ ಕಂಡ್ರು ಕೂಡ 2ರಿಂದ 3 ಬೌಂಡ್ರಿಗಳನ್ನು ಕಂಡ್ರು ಕೂಡ ಗೆಲ್ಲುವಂತ ಅವಕಾಶ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಇದೆ. ಗೆಲ್ಲಲೇಬೇಕಾಗಿರತಕ್ಕಂಥ ಪಂದ್ಯ ಅದ್ಯಾವ ರೀತಿಯ ಫಲಿತಾಂಶವನ್ನು ರಾಯಲ್ ಚಾಲೆಂಜರ್ಸ್ ಕಂಡುಕೊಳ್ತಾರೆ ನೋಡಬೇಕಾಗಿದೆ. ಕೊನೆ 24 ಎಸೆತ 49 ಓಟದ ಅವಶ್ಯಕತೆ. ಹೊಸ ಬೌಲರ್ ಇವಾಗ ರೋಹಿತ್. ಸ್ಟ್ರೈಕ್ ಭಾಗದಲ್ಲಿ ಸುನಿ. ಬಿಗು ಕ್ಷೇತ್ರ ರಕ್ಷಣೆಯನ್ನು ಜಮಾವಣೆ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ ರೋಹಿತ್ ಮುಖ್ಯವಾಗಿ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು ಮಿಡ್ ವಿಕೆಟ್ ಭಾಗದಲ್ಲಿ. ತನ್ಮೂಲಕ ಇವಾಗ 2 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದ್ದಾರೆ. ಯಾವುದೇ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಕೊಡದೆ ಈ ರೀತಿಯಾಗಿ ಪ್ರತಿ ಚಣಿನಲ್ಲೂ ಕೂಡ ಅವಳಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದರೂ ಕೂಡ ಇಲ್ಲಿ ಪಂದ್ಯವನ್ನು ಜಯಿಸುವಂತ ಅವಕಾಶ ರಾಯಲ್ ಚಾಲೆಂಜರ್ಸ್ ಹೆಗಡೆ ತಂಡಕ್ಕೆ ಇದೆ. ಈ ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ಬುಡ ಮೇಲಾದರೂ ಕೂಡ ಸುಲಭ ಜಯವನ್ನ ಟೈಗರ್ಸ್ ಆಟಗಾರರು ಪಡ್ಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಬ್ಯಾಕಪ್ ದಸತ ಬೀಸುವಂತ ಪ್ರಯತ್ನ, ತನ್ಮೂಲಕ ನೊಮ್ಯಾನ್ಸ್ ಲ್ಯಾಂಡ್. ಮತ್ತೆ ಒಂದು ಓಟದ ಸೇರ್ಪಡೆ. ಒಂದು ಹಂತದಲ್ಲಿ ಲೆಫ್ಟಿ ರೈಟಿ ಕಾಂಬಿನೇಷನ್ ಇಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಪ್ಲಸ್ ಆಗುವಂತ ಲಕ್ಷಣ ತೋರ್ತಾ ಇದೆ. ಪದೇ ಪದೇ ಕ್ಷೇತ್ರ ರಕ್ಷಣೆಯನ್ನು ಬದಲಿಸಬೇಕಾದಂತ ಒಂದು ಅನಿವಾರ್ಯತೆ ಇಲ್ಲಿ BRT ಟೈಗರ್ಸ್ ತಂಡಕ್ಕೆ ಇದೆ. ಒಂದು ಹಂತದಲ್ಲಿ ಸುನಿಲ್ ಸ್ಟ್ರೈಕ್ ಬರ್ತಾ ಇದ್ದ ಹಾಗೆ ಮಿಡ್ ವಿಕೆಟ್, ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಸ್ಕ್ವೇರ್ ಲೆಗ್, ಈ ರೀತಿಯ ಚದುರಿದ ಕ್ಷೇತ್ರ ರಕ್ಷಣೆಗಳು ಕಾಣ್ತಾ ಇದೆ. ನಡುವೆ ಸುನಿಗೆ ಎಸೆದ ಚೆಂಡು ಟೋಯರ್ಸ್ ಆಗ್ತಾ ಇದೆ. ತನ್ಮೂಲಕ ವಿಕೆಟ್ ಕೀಪರ್ ಹಿಂಭಾಗದಲ್ಲಿ ಮತ್ತೆ ಹಾದು ಹೋಗ್ತಾ ಇದೆ. ಅಂತಿಮ ಹಂತದಲ್ಲಿ ಸಂಭಾವ್ಯ ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು. ಕೇವಲ 2 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಈ 2 ಓಟದ ಸೇರ್ಪಡೆಯ ಮುಖ್ಯವಾಗಿ ತಂಡದ ಒಟ್ಟು ಮತ್ತೆ ಇವಾಗ 14 ಫಾರ್ ನೋ ಲಾಸ್. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ, ಡೀಪ್ ಪಾಯಿಂಟ್ ಭಾಗದಲ್ಲಿ ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್. ಆ ನಿಟ್ಟಿನಲ್ಲಿ ಸುನಿ ಇನ್ನಿಂಗ್ಸ್ ಮುಕ್ತಾಯ. 14ರ ಜೊತೆಯಾಟ ಇಲ್ಲಿ ಸೆಕೆಂಡ್ ಓವರ್ ಅಲ್ಲಿ ಬೇರ್ಪಡ್ತಾ ಇದೆ. ರೋಹಿತ್ ವಿಕೆಟ್ಸ್ ಎಲ್ಲ ಪಡ್ಕೊಂಡ್ರು. 14ಕ್ಕೆ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಸಾಗಡೆಯ ತಂಡ. ಇನ್ನು 20 ಎಸೆತ 44 ಓಟದ ಅವಶ್ಯಕತೆ ಇದೆ. ಕ್ರೂಷಿಯಲ್ ಪಂದ್ಯ ಮಧ್ಯಾಹ್ನದ ಮಟ್ಟ ಸುಡು ಬಿಸಿಲಿನಲ್ಲಿ ಡುವಾಡೈ ಪಂದ್ಯ ಸಾಗ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಸಂಜು ಅಂಕಣ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಮಹೇಶ್ ಜೊತೆಗೂಡಿಕೊಂಡು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಆಡಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸಂಜು ಹೆಗಲ ಮೇಲೆ ಇರ್ತಾ ಇದೆ. ಫ್ರಂಟ್ ಆಫ್ ದ ವಿಕೆಟ್ ಅಲ್ಲಿ ಮಹೇಶ್ ಲೀಡಿಂಗ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು ಈವರೆಗೆ ಇದರಲ್ಲಿ ತಂಡದ ಬೌಲರ್ಗಳ ಒಂದು ದಾಳಿಯನ್ನು ಗಮನಿಸಿರ್ತಕ್ಕಂಥ ಆಟಗಾರ ಅತಿ ಹೆಚ್ಚು ಚೆಂಡನ್ನು ಎದುರಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಮಹೇಶ್.
19 ಎಸೆಗಳ ಮುಂದೆ 44ರ ಅವಶ್ಯಕತೆ. ಲೋವರ್ ಫುಲ್ ಟಾಸ್ ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಜಸ್ಟ್ ಒಂದು ಓಟಗಳಿಗೆ ಅಷ್ಟು ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಈ ಒಂಟಿ ಓಟದ ಸೇರ್ಪಡೆಯ ಮುಖ್ಯವಾಗಿ ತನ್ನ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 15ಕ್ಕೆ 1 ವಿಕೆಟ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಕಡೆಯ ತಂಡ. ಇನ್ನುಳಿದ 18 ಎಸೆತಗಳ ಮುಂದೆ 43 ಓಟದ ಅವಶ್ಯಕತೆ. ಚರ್ಚೆಗೆ ಅವಕಾಶಗಳಿಲ್ಲ. ದಯವಿಟ್ಟು ವಿನಯರವರ ಗಮನಕ್ಕೆ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಬಹಳಷ್ಟು ಪಂದ್ಯಗಳು ಇವತ್ತಿನ ದಿನ ಸಾಗಬೇಕಾಗಿದೆ. ಆಟಗಾರರಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ, ದಯವಿಟ್ಟು ಪಂದ್ಯವನ್ನು ಶೀಘ್ರಗತಿಯಲ್ಲಿ ಮುಕ್ತಾಯ ಮಾಡಿಕೊಡ್ಬೇಕಾಗತ್ತೆ. ಇದಾದ ನಂತರದ ಪಂದ್ಯಕ್ಕೆ ಟಾಸ್ ಅನ್ನು ಗೆದ್ದಂತ ತಂಡ ಅಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಇರಬೇಕಾಗತ್ತೆ. ನವಚೇತನ ಕ್ರೀಡಾ ತಂಡ ಟಾಸ್ ಅನ್ನು ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ರೆಡಿ ಇರಬೇಕು ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ನೋಡಿ, ತಂಡದ ವಿರುದ್ಧವಾಗಿ MH ಕಿಂಗ್ಸ್ ಮುಂದಿನ ಪಂದ್ಯವನ್ನು ಆಡುತ್ತೆ. ಕ್ಷೇತ್ರ ರಕ್ಷಣೆ ಮಾಡೋದಕ್ಕೆ ನೀವು ಕೂಡ ರೆಡಿ ಇರಬೇಕು. ಇನ್ನು 18 ಎಸೆತ 43ರ ಅವಶ್ಯಕತೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ತನ್ಮೂಲಕ ಪರ್ಫೆಕ್ಟ್ ಫೀಲ್ಡ್ ಪೊಸಿಷನ್ ಬರ್ರಿ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸುಲಭ ಕ್ಯಾಚ್. ಆ ನಿಟ್ಟಿನಲ್ಲಿ ಇಲ್ಲಿ ಸಂಜು ವಿಕೆಟ್ ಪತನ. ಹದಿನೈದಕ್ಕೆ ಮತ್ತೊಂದು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಆಟಗಾರರು ಇವಾಗ ಸೂರ್ಯ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ನಮ್ಮ ಕಾರ್ಯಕ್ರಮದ ಮುಖ್ಯ ವೇದಿಕೆಯ ಮೇಲ್ಭಾಗದಲ್ಲಿ ಬಿಜೆಪಿ ಮುಖಂಡರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಮಂಜಣ್ಣನವರು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಮತ್ತೋರ್ವರು ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ಯುವ ಮುಖಂಡರಾದಂತಹ ಶ್ರೀಯುತ ಸರ್ವಣ್ಣನ ಕೂಡ ನಮ್ಮ ಈ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರೆಲ್ಲರ ಒಂದು ಸಹಕಾರ ಪ್ರೋತ್ಸಾಹದಿಂದ 4ನೇ ಆವೃತ್ತಿಯ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಸಾಂಗವಾಗಿ ಸರಾಗವಾಗಿ ಸಾಗ್ತಾ ಇದೆ. ಶಾಟ್ ಮಾಡುವಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಡಾಟರ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬಹಳ ಉತ್ತಮ ರೀತಿ ಆಟವನ್ನು ಆಡ್ತಾ ಇರ್ತಕ್ಕಂಥ ವಿನಯ್, ನೈಜ ಪ್ರದರ್ಶನವನ್ನು ತೋರ್ತಾ ಇರ್ತಕ್ಕಂಥ ವಿನಯ್, ಆಲ್ರೌಂಡರ್ ಪ್ರದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ವಿನಯ್, ಸರ್ವಾಂಗೀಣ ಪ್ರದರ್ಶನವನ್ನು ತೋರ್ತಾ ಇರ್ತಕ್ಕಂಥ ವಿನಯ್. ಮತ್ತೆ ಒಂದಷ್ಟು ಸ್ಲೋವರ್ ಡೆಲಿವರಿ, ಒಂದಷ್ಟು ತಿರುವನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್, ಯಾವುದೇ ರೀತಿಯ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಈ ಓವರ್ 4 ಎಸೆದ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಈವರೆಗೆ ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 5ನೇ ಚೆಂಡು, ಅಂತಿಮ ಹಂತದಲ್ಲಿ ಔಟ್ರೈಡ್ಸ್ ಆಗಿರ್ತಕ್ಕಂಥ ಚೆಂಡು. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ತನ್ಮೂಲಕ 16. ಒಂದು ಹಂತದಲ್ಲಿ ಮೊದಲ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದಂತ ತಂಡ ರಾಯಲ್ ಚಾಲೆಂಜರ್ಸ್. ಎಲ್ಲ ಒಂದ್ ಕಡೆ ಬಹುತೇಕವಾಗಿ ಒಂದು ಪಂದ್ಯವನ್ನು ಗೆಲ್ಲುವಂತ ಎಲ್ಲಾ ಸೂಚನೆ ನೀಡಿದಂತಹ ತಂಡ. ಆ ತಂಡದ ಕನಸನ್ನು ನುಚ್ಚುನೂರು ಮಾಡಿದಂತಹ ಆಟಗಾರ ವಿನಯ್ ಇವಾಗ ಲೆಕ್ಕಾಚುಕ್ತ ಮಾಡಬಹುದಂತಹ ಒಂದು ಸಂದರ್ಭ ಎದುರಾಗಿದೆ. ಅದು ಅನಿವಾರ್ಯತೆ ಕೂಡ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಸ್ಲೋವರ್ ಆಗಿ ಬೀಳ್ತಾ ಇದೆ. ಸ್ಲಾಟ್ ಸ್ವೀಪ್ ದಾಖಲಿಸಿದ್ರು ಮಹೇಶ್. ತನ್ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೇವಲ 1 ಓಟದ ಸೇರ್ಪಡೆ ಮಾತ್ರ. ಆ ನಿಟ್ಟಿನಲ್ಲಿ ಓವರ್ ಕೂಡ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ 17ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಳ್ಳುವಂತ ರಾಯಲ್ ಚಾಲೆಂಜರ್ಸ್ ಆಗಡೆ ತಂಡ. ಇನ್ನುಳಿದ 2 ಓವರ್ನಲ್ಲಿ 41 ಓಟವನ್ನು ದಾಖಲಿಸಬೇಕಾಗಿದೆ. ಸರಿಸುಮಾರು 7 ಸಿಕ್ಸರ್ಗಳು ಈ ಇನ್ನಿಂಗ್ಸ್ ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ಳಲೇಬೇಕಾಗಿದೆ. ಉಳಿದ 12 ಎಸೆತ 7 ಸಿಕ್ಸ್ನ ಲೆಕ್ಕಾಚಾರವನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರರು ಮಾಡಲೇಬೇಕಾಗಿದೆ. ಹೊಸ ಎಸೆತಗಾರ ಪ್ರವೀಣ್. ಆರಂಭಿಕರಾಗಿ ಕಣಕ್ಕಿಳಿದಿರ್ತಕ್ಕಂಥ ಆಟಗಾರ ಮಹೇಶ ಸ್ಟ್ರೈಕರ್ ಭಾಗದಲ್ಲಿ ಆರಂಭಿಕ ಮೊದಲ 2 ರಿಂದ 3 4 ಚೆಂಡುಗಳಲ್ಲಿ ಒಂದಷ್ಟು ಸಿಕ್ಸರ್ ಬೌಂಡ್ರಿಗಳನ್ನು ದಾಖಲಿಸಿರೋದು
ಪ್ಲಸ್ ಆಗುವಂತ ಚಾನ್ಸಸ್ ಕೂಡ ಇದೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಒಂದು ಹಂತದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯ ಕೂಡ ನಿನ್ನೆ ಆರಂಭವನ್ನ ಕಂಡಿದ್ರೆ, ಇನ್ನು ಕ್ರಿಕೆಟ್ ಲೋಕದ ಅತಿ ದೊಡ್ಡ ಕಾರ್ಯಕ್ರಮ ಅದು ಕೆಲವರು ಮನೆ ಮಠವನ್ನ ಮಾಡಿಕೊಳ್ತಾರೆ, ಇನ್ನು ಕೆಲವರು ಮನೆ ಮಠವನ್ನೇ ಮಾರಿಕೊಳ್ಳುವಂತ ಕಾರ್ಯಕ್ರಮ IPL ಕ್ರಿಕೆಟ್ ಭೂತ ಅದು ಕೂಡ ಇವತ್ತು ಆರಂಭವನ್ನ ಪಡ್ಕೊಳ್ಳುತ್ತೆ. ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ನೆಚ್ಚಿನ ತಂಡ RCB ಇವತ್ತು ಮೊದಲ ಪಂದ್ಯವನ್ನು ಆಡುತ್ತೆ ಕೂಡ. ಗೆದ್ದು ಬೀಗಲ್ಲಿ ಅನ್ನುವಂತ ಒಂದು ಶುಭ ಹಾರೈಕೆ ಕೂಡ ಭಗೀರಥ ಸಂಸ್ಥೆ ಕಡೆಯಿಂದ ಇದೆ. ಇತ ನಡುವೆ ಬಹಳ ಶುದ್ಧ ನಡೆಯುತ್ತೆ. ಓ ಮೈ ಗುಡ್ನೆಸ್, ಭರ್ಜರಿ ಹೊಡೆಯುತ್ತೆ ಇವಾಗ ಲಾಂಗ್ ಆನ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಅನ್ನುವಂತ ತೀರ್ಪನ್ನು ನೀಡಾಕರು ರವಾನಿಸಿದ್ರು. ತೀರಾ ಹೊರಭಾಗದಲ್ಲಿ ಬಹಳ ಶುದ್ಧ ಬರ್ತಿದ್ದ ಸಿಕ್ಸರ್ ನ ಅಟ್ಟಾಯಿಸುವಂತ ಪ್ರಯತ್ನಗಳು ಸಾಗಿದ್ರು ಕೂಡ ಅದು ಆ ರೋಟ ಅನ್ನುವಂತ ಸೂಚನೆ ನೀಡಾಕರು ರವಾನಿಸ್ತಾ ಇದ್ದಾರೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 23, ಇನ್ನು 9 ಎಸೆತ 35 ಓಟದ ಅವಶ್ಯಕತೆ. ಇತ ನಡುವೆ ಮತ್ತೊಂದು ಭರ್ಜರಿ ಹೊಡೆತ ತನ್ಮೂಲಕ ಸೇಮ್ ಪ್ಲೇಸ್, ಸೇಮ್ ಫೀಲ್ಡರ್, ಸೇಮ್ ಬ್ಯಾಟರ್, ಸೇಮ್ ಬೌಲರ್, ರಿಸಲ್ಟ್ ಮಾತ್ರ ವ್ಯತ್ಯಾಸ. ಕಳೆದ ಬಾರಿ ಅದೇ ಪ್ಲೇಸ್ಮೆಂಟ್ ಆಗಿತ್ತು, ಸಿಕ್ಸರ್ ಆಗಿ ನಿರ್ಣಾಯಕರು ತೀರ್ಪನ್ನು ರವಾನಿಸಿದ್ರು. ಇವಾಗ ಮಹೇಶ್ ಇನ್ನಿಂಗ್ಸ್ ಮುಕ್ತಾಯ ಕಂಡುಕೊಳ್ತಾ ಇದೆ. 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ 23ಕ್ಕೆ 3 3.4 ಓವರ್ ನಲ್ಲಿ ಇನ್ನು 8 ಎಸೆತಗಳ ಮುಂದೆ 35ರ ಅವಶ್ಯಕತೆ ಇದೆ. ಈ ಓವರ್ನ 2 ಎಸೆತಗಳ ಕೂಡ ಸಿಕ್ಸರ್ ಆಗಿ ಕಾಣಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ರಾಯಲ್ ಚಾಲೆಂಜರ್ಸ್ ಸಾಗಡೆಯ ತಂಡಕ್ಕೆ. ಮತ್ತೆ ಪ್ರವೀಣ ತೀರಾ ಹಗಲವಾಗಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ವೈಡ್ ಬಾಲ್ ಅನ್ನುವಂತ ಒಂದು ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ ನಿರ್ಣಾಯಕರು. ಈ ವೈಡ್ ಬಾಲ್ ಮುಖೇನವಾಗಿ ತನ್ನ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಕೊನೆ 8 ಎಸೆತಗಳ ಮುಂದೆ 34 ಓಟದ ಅವಶ್ಯಕತೆ. ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಓಟದ ಸೇರ್ಪಡೆ. ಇನ್ನು 8ಕ್ಕೆ 33. ಉಳಿದ 2 ಚೆಂಡುಗಳು ಈ ಓವರ್ ನಲ್ಲಿ ಸಿಕ್ಸರ್ ಬೌಂಡ್ರಿಗಳನ್ನು ಕಂಡುಕೊಂಡ್ರೆ ಖಂಡಿತ ರಾಯಲ್ ಚಾಲೆಂಜರ್ಸ್ಗೆ ಮತ್ತೆ ಅವಕಾಶದ ಬಾಗಿಲು ತೆರೆಯುತ್ತೆ. ನಡುವೆ ಬಹಳ ಶುದ್ಧ ಎಸೆತ ತನ್ಮೂಲಕ ಡಾಟ್ ಬಾಲ್. ಈ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ವಿಶು ಸ್ಟ್ರೈಕರ್ ವಿಭಾಗದಲ್ಲಿ ಆಗಿರ್ತಕ್ಕಂಥ ಚೆಂಡು ಕಾಟ್ ಬಿಹ್ಯಾಂಡ್. ತನ್ಮೂಲಕ ವಿಶು ವಿಕೆಟ್ ಪತನ. 4 ಓವರ್ಗಳು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 25ಕ್ಕೆ 4 ವಿಕೆಟ್ಸ್ ಅನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್ ಸಾಗಡೆಯ ತಂಡ. ಇನ್ನುಳಿದ 6 ಎಸೆತಗಳ ಮುಂದೆ ಗೆಲುವಿಗಾಗಿ 33 ಓಟವನ್ನು ದಾಖಲಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಅಣ್ಣ ನೋಡಿ, ನೆಕ್ಸ್ಟ್ ಮ್ಯಾಚ್ ಆಡೋರನ್ನ ಬಿಟ್ಟು ಬೇರೆ ಯಾರಾದ್ರೂ ಊಟ ಮಾಡೋದಕ್ಕೆ ಬಾಕಿ ಇದ್ರೆ ಬೇಗ ಬನ್ನಿ, ಊಟ ಖಾಲಿ ಆಗತ್ತೆ. ಯಾರೇ ಆದ್ರೂ ಸರಿ, ಪ್ಲೇಯರ್ ಆದ್ರೂ ಸರಿ, ಆಡಿಯನ್ಸ್ ಆದ್ರೂ ಸರಿ, ಬಂದು ಊಟವನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಕೆಲವು ಜನಗಳಿಗೆ ಮಾತ್ರ ಊಟ ಇದೆ ನೋಡಿ. ಆಡುವಂತ ಆಟಗಾರರಿಂದ ಹಿಡಿದು ನೋಡುವಂತ ಕ್ರೀಡಾ ಪ್ರೇಕ್ಷಕರವರೆಗೆ, ಈ ಕಾರ್ಯಕ್ರಮದ ಜೊತೆಯಾಗಿ ಕಾಯಕವನ್ನು ಮಾಡುವಂತ ಕ್ಯಾಮೆರಾಮನ್ಗಳಿಂದ ಹಿಡಿದು ಧ್ವನಿಯಾಗಿ ನಿಂತಿರ್ತಕ್ಕಂಥ ವೀಕ್ಷಕರವರೆಗೆ ಈ ಎಲ್ಲ ಕಾರ್ಯಕ್ರಮವನ್ನು ಜಿಲ್ಲೆಯ ಹೃದಯ ಭಾಗದಲ್ಲಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಕ್ರೀಡಾ ಆಯೋಜಕರವರಿಗೆ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಗೆ ಸಹಕಾರವನ್ನು ನೀಡಿರ್ತಕ್ಕಂಥವ್ರು ನಮ್ಮ ಅನ್ನದಾತರಾಗಿರ್ತಕ್ಕಂಥವ್ರು. ನಮ್ಮ ಉಪಹಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ವಾಮಿ ಅಣ್ಣನವರಿಗೆ ನಾವು ಅಭಿನಂದನೆ ಸಮರ್ಪಿಸ್ತೇವೆ. ಹಾಗೂ ನಮ್ಮ ಪ್ರೀತಿಯ ಆನಂದ್ ಲಂಬು ಅಣ್ಣನವರು, ನಮ್ಮ ಚಾಮರಾಜನಗರ, ಅವರಿಗೂ ಕೂಡ ನಾವು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ನಿಮ್ಮೆಲ್ಲರ ಸೇವೆಯನ್ನು ನಾವು ಕೊಂಡಾಡಿಕೊಂಡವರಿದ್ದೇವೆ. ದಾನಗಳಲ್ಲಿ ಮಹಾನ್ ದಾನ ಇವತ್ತು ಅನ್ನದಾನ. ಅಂತಹ ಅನ್ನದಾನವನ್ನು ಇವತ್ತು ಆಟಗಾರರ ಮತ್ತು ಕ್ರೀಡಾ ಪ್ರೇಕ್ಷಕರ ಹಸಿವನ್ನು ಇಂಗಿಸಿದ್ದೀರಾ. ಭಗವಂತ ಖಂಡಿತವಾಗ್ಲೂ
ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನ ಮಾಡಲಿ. ಕೊನೆಯ ಓವರಲ್ಲಿ 3 ಎಸೆತ ಬಾಕಿ ಉಳಿತಾ ಇದೆ. ಇಲ್ಲಿ ರಾಯಲ್ ಚಾಲೆಂಜರ್ಸ್ ಆಗಡೆ ತಂಡ 27 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಸದ್ಯ BRT ಟೈಗರ್ಸ್ ವಿರುದ್ಧ ಸೋಲಿನ ದವಡೆಗೆ ಸಿಲುಕಿರ್ತಕ್ಕಂಥ ತಂಡ ಕೂಡ. ಅಂತಿಮ ಓವರ್ ಅಲ್ಲಿ 2 ಎಸೆತ ಮಾತ್ರ ಬಾಕಿ ಇದೆ. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಕ್ರೀಡಾಂಗಣದ ಸುತ್ತಗಳಲ್ಲಿರುವಂತಹ ಹೊಂಗೆಯ ತಂಪಾಗಿರ್ತಕ್ಕಂಥ ನೆರಳನ್ನೇ ಆಶಿಸಿಕೊಂಡು ಕಾರ್ಯಕ್ರಮದ ವೀಕ್ಷಣೆ ಮಾಡುವಂತಹ ಕ್ರೀಡಾ ಅಭಿಮಾನಿಗಳ ಸಂಖ್ಯೆ ಒಂದೆಡೆ ಆದ್ರೆ, ಈ ಮಧ್ಯಾಹ್ನದ ಸೂರ್ಯನ ಕಿರಣಗಳ ಮಠ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸಿಕೊಳ್ಳದೆ ತಮ್ಮ ಹೆಗಲ ಮೇಲಿರ್ತಕ್ಕಂಥ ಜವಾಬ್ದಾರಿಯನ್ನು ಚಾಚು ತಪ್ಪದ ಅಚ್ಚುಕಟ್ಟಾಗಿ ಬಿಸಿಲಿನ ತಾಪವನ್ನು ಕೂಡ ಲೆಕ್ಕಿಸಿಕೊಳ್ಳದೆ ಇವತ್ತು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಯೂಟ್ಯೂಬ್ ಮಿತ್ರರು CR7 ಅಫಿಷಿಯಲ್ ಚಾನಲ್ ಬೆಂಗಳೂರು ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸ್ತೇವೆ. ನಾವು ನಿನ್ನೆಯಿಂದಲೂ ಕೂಡ ಆ ಬಿಸಿಲಿನ ತಾಪಮಾನವನ್ನು ಯಾವುದೇ ರೀತಿಯ ಲೆಕ್ಕಿಸಿಕೊಳ್ಳದೆ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರಿಗೆ ನಾವು ಕೃತಜ್ಞತೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ ನೋಡಿ. ಅಂಪೈರ್ಸ್ 2 ಓಲ್ಡ್ ಬಾಲ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಇಬ್ಬರ ಹತ್ರ ಒಂದೊಂದು ದಯವಿಟ್ಟು. ಓಲ್ಡ್ ಬಾಲ್ ಕಂಪಲ್ಸರಿ ಅಂಪೈರ್ಸ್ ನೀವು ಇಟ್ಕೋಬೇಕು. ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಪಂದ್ಯ ಕೂಡ ಮುಕ್ತಾಯವಾಗ್ತಾ ಇದೆ. ಇಲ್ಲಿ ಮುಕ್ತಾಯ